ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರೋದು, ನೀವ್ಯಾರು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀರಾ ಅಂದರೆ ನಿಮ್ಮ ಒಂದು ಮೊಬೈಲಲ್ಲಿ ಯಾವೆಲ್ಲ ಒಂದು ಅಪ್ಲಿಕೇಶನ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದೇ ಇನ್ನೇ ಈ ವಿಡಿಯೋಗೊಂದು ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ. ಹಾಗೆ ನೀವು ಇನ್ನೇ ಈ ವಿಡಿಯೋನ ಶೇರ್ ಮಾಡಿಲ್ಲ ಅಂದರೆ ಈ ಕೂಡಲೇ ಶೇರ್ ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನ ಹಾಕಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನಾನು ಇವತ್ತು ಯಾವೆಲ್ಲ ಒಂದು ಅಪ್ಲಿಕೇಶನ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ಈ ಎಲ್ಲ ಅಪ್ಲಿಕೇಶನ್ಸ್ಗಳಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ಗಳು ಫ್ರೀ ವರ್ಷನ್ ಕೂಡ ಇದೆ, ಅದೇ ಇನ್ನು ಕೆಲವೊಂದು ಅಪ್ಲಿಕೇಶನ್ಸ್ಗಳು ಪೇಯ್ಡ್ ವರ್ಷನ್ ಕೂಡ ಇದೆ. ಸೊ ನೀವು ಪೇ ಮಾಡಿ ಯೂಸ್ ಮಾಡ್ತೀನಿ ಅಂದರೆ ಯೂಸ್ ಮಾಡ್ಬೋದು, ಇಲ್ಲ ಫ್ರೀಯಾಗಿ ಯೂಸ್ ಮಾಡ್ತೀನಿ ಅಂದರೆ ನೀವು ಅಫಿಷಿಯಲಾಗೂ ಯೂಸ್ ಮಾಡ್ಬೋದು. ಬಟ್ ನಿಮಗೆ ಕೆಲವೊಂದು ಟೂಲ್ಸ್ಗಳು ಸಿಗೋದಿಲ್ಲ. ಅಂದರೆ ಕೆಲವೊಂದು ಎಫೆಕ್ಟ್ಸ್ಗಳಾಗಿರ್ಬೋದು, ಟ್ರಾನ್ಸಿಷನ್ ಆಗಿರ್ಬೋದು, ಅದೇ ರೀತಿ ನಿಮಗೆ ಫಿಲ್ಟರ್ಸ್ಗಳಾಗಿರ್ಬೋದು, ಇದೆಲ್ಲ ನಿಮಗೆ ಸಿಗೋದಿಲ್ಲ. ಸೊ ನೀವು ಪೇ ಮಾಡಿ ಯೂಸ್ ಮಾಡ್ತು ಅಂದರೆ ಪ್ರತಿಯೊಂದು ಫೀಚರ್ ಕೂಡ ಸಿಗುತ್ತೆ. ಇನ್ನು ನೀವು ಕೇಳ್ಬೋದು, ಬ್ರೋ ನಾನು ಪೇ ಮಾಡೋದಕ್ಕಾಗಲ್ಲ, ಬಟ್ ಪೇಯ್ಡ್ ವರ್ಷನಲ್ಲಿರುವ ಎಲ್ಲ ಫೀಚರ್ಸ್ಗಳನ್ನೂ ಕೂಡ ನಾನು ಯೂಸ್ ಮಾಡಬೇಕು, ಹಂಗೆ ಯೂಸ್ ಮಾಡೋದಕ್ಕಾಗಲ್ವ ಅಂತ ನೀವು ನನಗೆ ಕೇಳೋದಾದರೆ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ಅದಕ್ಕೆ ನೀವು ಕ್ರ್ಯಾಕ್ ವರ್ಷನ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಸೊ ಕ್ರ್ಯಾಕ್ ವರ್ಷನ್ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಅದರ ಬಗ್ಗೆ ನಾನು ಯೂಟ್ಯೂಬಲ್ಲಿ ಕೂಡ ಹೇಳೋಂಗಿಲ್ಲ. ಒಂದು ವೇಳೆ ಹೇಳ್ತು ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಮಸ್ಯೆ ಆಗುತ್ತೆ. ಹಂಗಾಗಿ ನಾನು ಈ ಒಂದು ಕ್ರ್ಯಾಕ್ ವರ್ಷನ್ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ನ ಕೊಡೋದಕ್ಕಾಗಲ್ಲ ಯೂಟ್ಯೂಬಲ್ಲಿ. ಸೊ ಇನ್ನು ಮೊದಲನೇ ಒಂದು ಅಪ್ಲಿಕೇಶನ್ ನಮ್ಮ ಒಂದು ಮೊಬೈಲಲ್ಲಿ ಇರಬೇಕಾಗಿರೋದು ಯೂಟ್ಯೂಬ್ ಅಪ್ಲಿಕೇಶನ್ ಎಲ್ಲರ ಮೊಬೈಲಲ್ಲೂ ಇದ್ದೇ ಇರುತ್ತೆ. ಬಟ್ ನಾನು ಇದನ್ನು ಏನಕ್ಕೆ ತಿಳಿಸ್ತಾ ಇದ್ದೀನಿ ಅಂದರೆ, ಸೊ ಕೆಲವರು ಏನು ಮಾಡಿರ್ತಾರೆ, ಇವಾಗ ತಾನೇ ಸ್ಮಾರ್ಟ್ಫೋನ್ನ ತೊಗೊಂಡಿರ್ತಾರೆ. ಸೊ ಇವಾಗ ತಗೊಂಡಿರೋರಲ್ಲಿ ಲೇಟೆಸ್ಟ್ ವರ್ಷನ್ ಯೂಟ್ಯೂಬ್ ಅಪ್ಲಿಕೇಶನು ಇನ್ಸ್ಟಾಲ್ ಆಗಿರುತ್ತೆ. ಸೊ ಅವ್ರಿಗೇನು ಪ್ರಾಬ್ಲಮ್ ಇರಲ್ಲ. ಇನ್ನು ಕೆಲವರು ಏನು ಮಾಡಿರ್ತಾರೆ, ಒಂದೂವರೆ 2 ವರ್ಷ ಸ್ಮಾರ್ಟ್ಫೋನ್ ತೊಗೊಂಡು ಆಗಿರುತ್ತೆ, ಬಟ್ ಅವರು ಯೂಟ್ಯೂಬ್ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡಿರೋದಿಲ್ಲ. ಸೊ ನೀವು ಒಂದು ವೇಳೆ ಯೂಟ್ಯೂಬ್ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡಿಲ್ಲ ಅಂದರೆ, ಸೊ ನಿಮಗೆ ಕೆಲವೊಂದು ಯೂಟ್ಯೂಬಲ್ಲಿ ಚೇಂಜಸ್ ಆಗಿರೋದಾಗಿರ್ಬೋದು, ಅದೇ ರೀತಿ ಕೆಲವೊಂದು ಫೀಚರ್ಸ್ಗಳನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಸೊ ಅದೆಲ್ಲ ನಿಮಗೆ ಸಿಗೋದಿಲ್ಲ ಈ ಒಂದು ಯೂಟ್ಯೂಬ್ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡಲಿಲ್ಲ ಅಂದರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು ಹೊಸ ಫೋನೇ ತೊಗೊಂಡಿರಿ, ಇಲ್ಲ ಹಳೆ ಫೋನೇ ಆಗಿರಲಿ, ಸೊ ನಿಮ್ಮ ಒಂದು ಮೊಬೈಲಲ್ಲಿ ಯೂಟ್ಯೂಬ್ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ಸೊ ನೀವು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾ ಇತ್ತು ಅಂದರೆ ಪ್ಲೇಸ್ಟೋರ್ ಮುಖಾಂತರ ಯೂಟ್ಯೂಬ್ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅದೇ ರೀತಿ ಐಫೋನ್ ಯೂಸ್ ಮಾಡ್ತಾ ಇತ್ತು ಅಂದರೆ ಆ್ಯಪ್ ಸ್ಟೋರ್ ಮುಖಾಂತರ ಯೂಟ್ಯೂಬ್ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಯೂಟ್ಯೂಬಲ್ಲಿ ತುಂಬ ರೀತಿ ಚೇಂಜಸ್ ಆಗಿದೆ. ಸೊ ಇವಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಲ್ವಾ. ಸೊ ಮುಂಚೆ ಎಲ್ಲ ಏನಾಗಿತ್ತು, ಸಬ್ಸ್ಕ್ರೈಬ್ ಬಟನ್ನು ರೆಡ್ ಕಲರಲ್ಲಿತ್ತು. ಇವಾಗ ಏನು ಮಾಡಿದ್ದಾರೆ, ಆ ಒಂದು ಸಬ್ಸ್ಕ್ರೈಬ್ ಬಟನ್ನ ಬ್ಲ್ಯಾಕ್ ಕಲರಲ್ಲಿ ಮಾಡಿದ್ದಾರೆ. ಸೊ ಈ ರೀತಿ ತುಂಬ ಚೇಂಜಸ್ಗಳು ಮಾಡಿದ್ದಾರೆ. ಸೊ ಹಾಗಾಗಿ ಈ ಕೂಡಲೇ ಅಪ್ಡೇಟ್ ಮಾಡ್ಕೊಳ್ಳಿ ಯೂಟ್ಯೂಬ್ ಅಪ್ಲಿಕೇಶನ್ನ. ಸೊ ಇನ್ನು ಎರಡನೇ ಒಂದು ಅಪ್ಲಿಕೇಶನ್ YT ಸ್ಟುಡಿಯೋ ಆ್ಯಪ್ ಅಂತ. ಈ ಒಂದು YT ಸ್ಟುಡಿಯೋ ಆ್ಯಪ್ನ ನಾವು ಏನಕ್ಕೆ ಡೌನ್ಲೋಡ್ ಮಾಡ್ಕೊಬೇಕು ಅಂದರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಕಂಪ್ಲೀಟ್ ಅನಾಲಿಟಿಕ್ಸ್ನ ನಾವು ಈ ಒಂದು YT ಸ್ಟುಡಿಯೋ ಅಪ್ಲಿಕೇಶನಲ್ಲಿ ನೋಡ್ಬೋದು. ಅಂದರೆ ಅನಾಲಿಟಿಕ್ಸ್ ಅಂದರೆ ನಮ್ಮ ಒಂದು ವೀಡಿಯೋಸ್ಗಳಿಗೆ ಎಷ್ಟು ಲೈಕ್ಸ್ ಬಂದಿದೆ, ಅದೇ ರೀತಿ ಯಾವೆಲ್ಲ ಒಂದು ಕಮೆಂಟ್ಸ್ಗಳು ಬಂದಿದೆ, ಅದೇ ರೀತಿ ಯಾವ ಒಂದು ವಿಡಿಯೋದಿಂದ ಹೆಚ್ಚು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ, ಅದೇ ರೀತಿ ಎಷ್ಟು ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಯಾವ ಒಂದು ವಿಡಿಯೋದಿಂದ, ಅದೇ ರೀತಿ ನಮ್ಮ ಒಂದು ಚಾನಲಲ್ಲಿ ಟೋಟಲ್ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ. ಸೊ ಈ ರೀತಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಮ್ಮ ಒಂದು ಚಾನಲ್ ಬಗ್ಗೆ ನಾವು ಈ ಒಂದು YT ಸ್ಟುಡಿಯೋ ಅಪ್ಲಿಕೇಶನಲ್ಲಿ ತಿಳ್ಕೊಬೋದು. ಹಾಗಾಗಿ ಈ ಕೂಡಲೇ YT ಸ್ಟುಡಿಯೋ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇನ್ನು ಮೂರನೇ ಒಂದು ಅಪ್ಲಿಕೇಶನ್ ಬಂದು ಓಪನ್ ಕ್ಯಾಮ್ರಾ ಅಂತ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಸೊ ನಮ್ಮ ಒಂದು ಸ್ಮಾರ್ಟ್ಫೋನ್ಗಳಲ್ಲಿ ಅಂದರೆ ಕೆಲವೊಂದು ಬ್ರ್ಯಾಂಡ್ ಸ್ಮಾರ್ಟ್ಫೋನ್ಗಳಲ್ಲಿ ಇನ್ಬಿಲ್ಟ್ ಕ್ಯಾಮ್ರಾ ಅಪ್ಲಿಕೇಶನಲ್ಲಿ ಎಕ್ಸ್ಟರ್ನಲ್ ಮೈಕು ಸಪೋರ್ಟ್ ಮಾಡಲ್ಲ. ಸೊ ನಾವು ಎಕ್ಸ್ಟರ್ನಲ್ ಮೈಕ್ ಹಾಕಿ ನಾವು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ನಮ್ಮ ಒಂದು ವಾಯ್ಸು ಎಕ್ಸ್ಟರ್ನಲ್ ಮೈಕಿಂದ ರೆಕಾರ್ಡ್ ಆಗೋದಿಲ್ಲ. ಸೊ ಫೋನಲ್ಲಿ ಏನು ಮೈಕ್ರೋಫೋನ್ ಕೊಟ್ಟಿರ್ತಾನೆ ಅದ್ರ ಮುಖಾಂತರ ರೆಕಾರ್ಡ್ ಆಗುತ್ತೆ. ಇನ್ನು ಕೆಲವರು ಸ್ಮಾರ್ಟ್ಫೋನಲ್ಲಿ ಏನು ಮೈಕ್ರೋಫೋನ್ ಕೊಟ್ಟಿರ್ತಾರೆ ಅದರಿಂದಲೂ ರೆಕಾರ್ಡ್ ಆಗೋದಿಲ್ಲ, ಅದೇ ರೀತಿ ಎಕ್ಸ್ಟರ್ನಲ್ ಮೈಕಿಂದಲೂ ರೆಕಾರ್ಡ್ ಆಗೋದಿಲ್ಲ. ಟೋಟಲಾಗಿ ನಮ್ಮ ಒಂದು ವಾಯ್ಸ್ ರೆಕಾರ್ಡೇ ಆಗೋದಿಲ್ಲ ಈ ಒಂದು ಡಿಫಾಲ್ಟ್ ಕ್ಯಾಮ್ರಾ ಅಪ್ಲಿಕೇಶನಲ್ಲಿ. ಹಂಗಾಗಿ ನಾವು ಈ ಒಂದು ಓಪನ್ ಕ್ಯಾಮ್ರಾ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಸೊ ಈ ಕೂಡಲೇ ಈ ಒಂದು ಓಪನ್ ಕ್ಯಾಮ್ರಾ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇನ್ನು ನಾಲ್ಕನೇ ಒಂದು ಅಪ್ಲಿಕೇಶನ್ ಬಂದು AZ ಸ್ಕ್ರೀನ್ ರೆಕಾರ್ಡರ್, ಅದೇ ರೀತಿ X ರೆಕಾರ್ಡರ್ ಅಂತ. ಸೊ ಇವೆರಡು ಏನಕ್ಕೆ ನಮಗೆ ಯೂಸ್ ಆಗುತ್ತೆ ಅಂದರೆ, ಸೊ ನಾವು ನಮ್ಮ ಒಂದು ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀವಿ ಅಂದರೆ ಯಾವುದಾದ್ರು ಒಂದು ಟ್ಯುಟೋರಿಯಲ್ ವಿಡಿಯೋ ಮಾಡಿದ್ದೀವಿ ಅಂದರೆ, ಹೌ ಟು ಕ್ರಿಯೇಟ್ ಪೇಟಿಎಮ್ ಅಕೌಂಟ್, ಹೌ ಟು ಕ್ರಿಯೇಟ್ ಫೋನ್ಪೇ ಅಕೌಂಟ್, ಈ ರೀತಿ ನಾವು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಸ್ಕ್ರೀನ್ ರೆಕಾರ್ಡ್ ಅಪ್ಲಿಕೇಶನ್ನು ಯೂಸ್ಫುಲ್ ಆಗುತ್ತೆ. ಸೊ ಹಂಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು AZ ಸ್ಕ್ರೀನ್ ರೆಕಾರ್ಡರ್ ಅಥವಾ X ರೆಕಾರ್ಡರ್. ಇವೆರಡು ಅಪ್ಲಿಕೇಶನಲ್ಲಿ ನೀವು ಯಾವುದಾದ್ರು
ಯಾವುದಾದ್ರೂ ಒಂದನ್ನು ಡೌನ್ಲೋಡ್ ಮಾಡ್ಕೊಬೋದು. ಸೊ ಆ್ಯಕ್ಚುಲಿ ಅಪ್ಲಿಕೇಶನ್ ಅವಶ್ಯಕತೆನೇ ಇಲ್ಲ ಸ್ಕ್ರೀನ್ ರೆಕಾರ್ಡ್ಗೆ, ಯಾಕಂದರೆ ನಮ್ಮ ಒಂದು ಮೊಬೈಲಲ್ಲಿ ಡಿಫಾಲ್ಟಾಗಿ ಲೇಟೆಸ್ಟ್ ಮೊಬೈಲ್ಗಳಲ್ಲಿ ಡಿಫಾಲ್ಟಾಗಿ ಸ್ಕ್ರೀನ್ ರೆಕಾರ್ಡ್ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ನೀವು ಅದರಲ್ಲೇ ಯೂಸ್ ಮಾಡ್ಕೊಬೋದು. ಸಪೋಸ್ ನಿಮ್ಮ ಒಂದು ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡ್ ಆಪ್ಷನ್ನು ಡಿಫಾಲ್ಟಾಗಿ ಕೊಟ್ಟಿಲ್ಲ ಅಂದರೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇನ್ನು 5ನೇ ಒಂದು ಅಪ್ಲಿಕೇಶನ್ ಬಂದು ಕೈನ್ ಮಾಸ್ಟರ್. ಈ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ನಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಾವು ಮಾಡಿರುವ ಒಂದು ವಿಡಿಯೋಸ್ಗಳನ್ನು ಎಡಿಟ್ ಮಾಡೋದಕ್ಕೆ ಈ ಒಂದು ಕೈನ್ ಮಾಸ್ಟರು ಯೂಸ್ ಆಗುತ್ತೆ. ಇನ್ನು ಈ ಒಂದು ಕೈನ್ ಮಾಸ್ಟರಲ್ಲಿ ನಮಗೆ ಮ್ಯೂಸಿಕ್ಸ್ಗಳು ಕೂಡ ಅವೈಲೇಬಲ್ ಇದೆ. ನಾವು ಬ್ಯಾಕ್ಗ್ರೌಂಡ್ಗೆ ಮ್ಯೂಸಿಕ್ ಬಳಸ್ಕೊತೀವಿ ಅಂದರೆ ಅದನ್ನು ಕೂಡ ಬಳಸ್ಕೊಬೋದು. ಸೊ ಈ ಒಂದು ಮ್ಯೂಸಿಕ್ಸ್ ಬಳಸ್ಕೊಂತು ಅಂದರೆ ನಿಮಗೆ ಯಾವುದೇ ರೀತಿ ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು ಅಥವಾ ಕಾಪಿರೈಟ್ ಕ್ಲೈಮು ಬರೋದಿಲ್ಲ. ಸೊ ಇದೊಂದು ನಮಗೆ ಅಡ್ವಾಂಟೇಜ್ ಆಗಿದೆ. ಆದರೆ ಈ ಒಂದು ಕೈನ್ ಮಾಸ್ಟರ್ ಬಂದು ಪೇಯ್ಡ್ ವರ್ಷನ್ ಆಗಿದೆ. ಸೊ ನೀವು ಪೇ ಮಾಡಿಬಿಟ್ಟೆ ಯೂಸ್ ಮಾಡಬೇಕಾಗುತ್ತೆ. ಒಂದು ವೇಳೆ ಪೇ ಮಾಡದೆ ಯೂಸ್ ಮಾಡ್ತೀನಿ ಅಂದರೂ ಮಾಡ್ಬೋದು, ಬಟ್ ನೀವು ಬೇಸಿಕ್ ಎಡಿಟ್ ಮಾಡ್ಬೋದು, ಅಂದರೆ ಟ್ರಿಮ್ ಮಾಡೋದಾಗಿರ್ಬೋದು, ಕಟ್ಟು ಪೇಸ್ಟ್ ಮಾಡ್ಬೋದು. ಬಟ್ ನಿಮಗೆ ಕೆಲವೊಂದು ಎಫೆಕ್ಟ್ಸ್ಗಳು, ಟ್ರಾನ್ಸಿಷನ್ಸ್ಗಳು, ಅದೇ ರೀತಿ ಮ್ಯೂಸಿಕ್ಸ್ಗಳನ್ನ ಬಳಸೋದಕ್ಕಾಗಲ್ಲ. ಸೊ ಇದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಸೊ ಇನ್ನು 6ನೇ ಒಂದು ಅಪ್ಲಿಕೇಶನ್ ಬಂದು ತಮ್ಮೇಲ್ ಮಾಡೋದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು 2 ಅಪ್ಲಿಕೇಶನ್ನು. ಯಾವುದಪ್ಪ ಅಂದರೆ ಪಿಕ್ಸೆಲ್ ಲ್ಯಾಬು ಹಾಗೆ ಪಿಕ್ಸಾರ್ಟ್. ಇವೆರಡು ಅಪ್ಲಿಕೇಶನಲ್ಲಿ ನೀವು ಯಾವುದಾದ್ರೂ ಒಂದನ್ನು ಇನ್ಸ್ಟಾಲ್ ಮಾಡ್ಕೊಬೋದು. ಇನ್ನು ತಮ್ಮೇಲ್ ಅಂದರೆ ಏನು ಅಂತ ನೀವು ಕೇಳೋದಾದರೆ, ಇವಾಗ ನೀವು ಈ ಒಂದು ವಿಡಿಯೋ ಓಪನ್ ಮಾಡಿದ್ದೀರಾ ಅಂದರೆ ನೀವು ನೋಡಿರ್ಬೋದು ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಯಾವೆಲ್ಲ ಒಂದು ಅಪ್ಲಿಕೇಶನ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಬೇಕು ನಮ್ಮ ಒಂದು ಮೊಬೈಲ್ನಲ್ಲಿ ಅಂತ ನಾನು ತಮ್ಮೇಲ್ ಹಾಕಿದ್ದೀನಲ್ವಾ. ಸೊ ಈ ರೀತಿ ನೀವು ತಮ್ಮೇಲ್ ಹಾಕೋಕ್ಕೋಸ್ಕರ ಇವೆರಡರಲ್ಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೋದು. ಸೊ ನಾನು ಪರ್ಸ್ನಲಿ ಯೂಸ್ ಮಾಡ್ತಾ ಇರೋದು ಬಂದು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನು. ಸೊ ಒಂದು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನು ಕಂಪ್ಲೀಟ್ಲಿ ಫ್ರೀ ಇದೆ. ಸೊ ನಾವು ಅಫಿಷಿಯಲಾಗಿ ಪ್ಲೇಸ್ಟೋರಿಂದಲೇ ಡೌನ್ಲೋಡ್ ಮಾಡ್ಕೊಬೋದು. ಸೊ ತುಂಬಾ ಚೆನ್ನಾಗಿದೆ ಈ ಒಂದು ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ನು. ಇನ್ನು ತುಂಬ ಜನ ಪಿಕ್ಸಾರ್ಟ್ ಅಪ್ಲಿಕೇಶನ್ ಕೂಡ ಯೂಸ್ ಮಾಡ್ತಾರೆ. ಸೊ ಪಿಕ್ಸಾರ್ಟ್ ಅಪ್ಲಿಕೇಶನಲ್ಲಿ ಇನ್ನೂ ತುಂಬ ಥರ ಟೂಲ್ಸ್ಗಳು ಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಡಿಫಾಲ್ಟಾಗಿ PNG ಇಮೇಜಸ್ಗಳನ್ನ ನಾವು ಯೂಸ್ ಮಾಡ್ಕೊಬೋದು ಈ ಒಂದು ಪಿಕ್ಸಾರ್ಟ್ ಅಪ್ಲಿಕೇಶನಲ್ಲಿ. ಬಟ್ ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನಲ್ಲಿ ಡಿಫಾಲ್ಟಾಗಿ PNG ಇಮೇಜಸ್ಗಳನ್ನ ನಾವು ಯೂಸ್ ಮಾಡೋದಕ್ಕಾಗಲ್ಲ. ಬಟ್ ಯೂಸ್ ಮಾಡ್ಕೊಬೋದು. ಆದರೆ ಗೂಗಲಲ್ಲಿ ಹೋಗಿ ನಾವು ಯೂಟ್ಯೂಬ್ ಲೋಗೋ PNG, ವಾಟ್ಸಪ್ ಲೋಗೋ PNG, ಅದೇ ರೀತಿ ಫೇಸ್ಬುಕ್ ಲೋಗೋ PNG ಅಂತ ನಾವು ಸರ್ಚ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಅದಾದ ನಂತರ ನಾವು ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ಕೊಬೇಕಾಗುತ್ತೆ. ಆದರೆ ಪಿಕ್ಸಾರ್ಟ್ ಅಪ್ಲಿಕೇಶನಲ್ಲಿ ಡಿಫಾಲ್ಟಾಗಿ ಕೊಟ್ಟಿದ್ದಾರೆ. ಸೊ ನಾವು ಇನ್ಬಿಲ್ಟಾಗಿ ನಾವು ಯೂಸ್ ಮಾಡ್ಕೊಬೋದು. ಯಾವುದೇ ರೀತಿ ನಾವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಸೊ ಇದಕ್ಕೋಸ್ಕರ ನಾನು ಇವೆರಡು ಅಪ್ಲಿಕೇಶನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಪಿಕ್ಸಾರ್ಟ್ ಅಪ್ಲಿಕೇಶನ್ನು ಪೇಯ್ಡ್ ವರ್ಷನ್ ಆಗಿದೆ. ಸೊ ನೀವು ಪೇ ಮಾಡಿ ಕೂಡ ಯೂಸ್ ಮಾಡ್ಬೋದು. ಇಲ್ಲ ನಾನು ಹಂಗೆ ಯೂಸ್ ಮಾಡ್ತೀನಿ ಅಂದರೆ ನೀವು ಬೇಸಿಕ್ ಒಂದು ತಮ್ಮೇಲ್ ಮಾಡ್ತೀನಿ ಅಂದರೆ ನೀವು ಹಂಗೆ ಕೂಡ ಪಿಕ್ಸಾರ್ಟ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ಕೊಬೋದು. ಸೊ ಇದು ಕೂಡ ಬೆಸ್ಟ್ ಆಗಿದೆ. ಸೊ ಇನ್ನು ನೆಕ್ಸ್ಟ್ ಅಪ್ಲಿಕೇಶನ್ ಬಂದು ಗೂಗಲ್ ಫೈಲ್ ಅಂತ. ಈ ಒಂದು ಗೂಗಲ್ ಫೈಲ್ ಏನಕ್ಕೆ ನಮಗೆ ಯೂಸ್ ಆಗುತ್ತೆ ಅಂದರೆ, ಸೊ ನಮ್ಮ ಒಂದು ವೀಡಿಯೋಸ್ಗಳನ್ನು ನಾವು ಇನ್ನೊಂದು ಮೊಬೈಲಿಂದ ಇನ್ನೊಂದು ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಈ ಒಂದು ಗೂಗಲ್ ಫೈಲು ಯೂಸ್ ಆಗುತ್ತೆ. ಇನ್ನು ಇದು ಏನಕ್ಕೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮ ಹತ್ರ 2 ಮೊಬೈಲ್ ಇದೆ ಅಂದ್ಕೊಳ್ಳಿ. ಒಂದು ಕ್ಯಾಮ್ರಾ ಚೆನ್ನಾಗಿರೋ ಒಂದು ಮೊಬೈಲ್ ಇದೆ, ಅದೇ ರೀತಿ ಇನ್ನೊಂದು ಮೊಬೈಲು ರ್ಯಾಮು, ಸ್ಟೋರೇಜು, ಪ್ರೊಸೆಸರ್ ಚೆನ್ನಾಗಿರುವ ಒಂದು ಮೊಬೈಲ್ ಇದೆ ಅಂದ್ಕೊಳ್ಳಿ. ಸೊ ಅವಾಗ ನೀವೇನು ಮಾಡ್ತೀರಾ, ಕ್ಯಾಮ್ರಾ ಚೆನ್ನಾಗಿರುವ ಒಂದು ಮೊಬೈಲಲ್ಲಿ ವಿಡಿಯೋ ಎಡಿಟ್ ಮಾಡ್ತೀರಾ, ಹಾಗೆ ಪ್ರೊಸೆಸರು, ರ್ಯಾಮು, ಸ್ಟೋರೇಜ್ ಚೆನ್ನಾಗಿರೋ ಒಂದು ಮೊಬೈಲಲ್ಲಿ ವಿಡಿಯೋನ ಎಡಿಟ್ ಮಾಡ್ತೀರಾ. ಸೊ ಈ ಒಂದು ಸಮಯದಲ್ಲಿ ನೀವು ನಿಮ್ಮೊಂದು ವೀಡಿಯೋಸ್ಗಳನ್ನು ಟ್ರಾನ್ಸ್ಫರ್ ಮಾಡ್ತೀರಾ ಅಲ್ವಾ, ಒಂದರಿಂದ ಒಂದು ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅಲ್ವಾ. ಅದಕ್ಕೋಸ್ಕರ ನಾನು ಈ ಒಂದು ಗೂಗಲ್ ಫೈಲ್ ಅಪ್ಲಿಕೇಶನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಫಾಸ್ಟಾಗಿದೆ, ತುಂಬ ಚೆನ್ನಾಗೂ ಕೂಡ ಇದೆ ಈ ಒಂದು ಅಪ್ಲಿಕೇಶನ್. ಸೊ ನೀವು ಆರಾಮಾಗಿ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು. ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಕೂಡಲೇ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಲಿಂಕು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನಾನು ನಿಮಗೆ ಟೆಕ್ ಅಪ್ಡೇಟ್ಸ್ಗಾಗಿರ್ಬೋದು, ಅದೇ ರೀತಿ ಇಂಪಾರ್ಟೆಂಟ್ ಟೆಕ್ ರಿಲೇಟೆಡ್ ನ್ಯೂಸ್ಗಳನ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದೇ ರೀತಿ ಕೆಲವೊಂದು ಯೂಟ್ಯೂಬಲ್ಲಿ ನಾನು ತಿಳಿಸ್ಕೊಡೋಕ್ಕಾಗದೇ ಇರೋದನ್ನು ಕೂಡ ನಾನು ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ. ಸೊ ಹಂಗಾಗಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಈ ಕೂಡಲೇ ಜಾಯ್ನ್ ಆಗಿ. ಸೊ ಥ್ಯಾಂಕ್ ಯು.